ಹೀಗಾಗಿ ಟಾಕ್ಸಿಕ್ ಸಿನಿಮಾ ಅಂತ ಬಂದಾಗ ನಯನತಾರ ಅವರು ಯಾಕೆ ಒಪ್ಕೊಂಡ್ರು, ನಯನತಾರ ಅವರು ತೆಗೆದುಕೊಂಡಂತಹ ಸಂಭಾವನೆ ಎಷ್ಟು, ಇದರಿಂದ ಟಾಕ್ಸಿಕ್ ಸಿನಿಮಾದ ಪವರ್ ಕೂಡ ಒಂದು ದುಪ್ಪಟ್ಟಾಗಿದೆ ಅಂತಾನೆ ಹೇಳಬಹುದು. 5 ಜನರ ಪವರ್ ಅನ್ನ ಏನಾದ್ರು ತೋರಿಸಿರಬಹುದಾ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಹಿಂದಿನ ಸಿನಿಮಾಗಳಲ್ಲಿ ನಯನತಾರ ಅವರು ತಗೊಳ್ತಿದ್ದಂತಹ ಬಜೆಟ್ಗಳು 10 ಕೋಟಿ 12 ಕೋಟಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ ನ ಟಾಕ್ಸಿಕ್ ವಿಶೇಷವಾದಂತಹ ಸೀರೀಸ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ರಾಕಿಂಗ್ ಸ್ಟಾರ್ ಯಶ್ ಅವರ ನಟನೆಯ ಪ್ಯಾನ್ ಇಂಡಿಯಾ ಅಲ್ಲಲ್ಲ ಪ್ಯಾನ್ ವರ್ಲ್ಡ್ ಸಿನಿಮಾ ಬಿಡುಗಡೆಗೆ ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇರುವಂಥದ್ದು. ಈಗಾಗಲೇ ಸಿನಿಮಾ ತಂಡ ಬಿಸ್ನೆಸ್ ವ್ಯಾಪಾರ ವಹಿವಾಟು ಅಂತ ಓಡಾಡ್ತಾ ಇದೆ. ಜೊತೆಗೆ ಆಗಾಗ ನಮ್ಮೆಲ್ಲರಿಗೂ ಕೂಡ ಒಂದು ಬಿಗ್ ಆಗಿರುವಂತಹ ಸರ್ಪ್ರೈಸ್ ಎಲಿಮೆಂಟ್ಸ್ನ ಒಂದೊಂದೇ ಅಪ್ಡೇಟ್ನ ಸಿನಿಮಾ ತಂಡ ಕೊಡ್ತಾ ಇದೆ. ಇವತ್ತು ಸಿನಿಮಾದ ಸಾಂಗ್ ರಿಲೀಸ್ ಆಯಿತು. ಎಲ್ಲರೂ ಅಂದ್ಕೊಂಡಿದ್ರು ಅಂದರೆ ವಿಡಿಯೋ ಸಾಂಗ್ ಬಿಡ್ತಾರೆ, ಪೋಸ್ಟರ್ ಇಷ್ಟೊಂದು ಅಟ್ರಾಕ್ಟಿವ್ ಆಗಿರಬೇಕಾದ್ರೆ ಆ ವಿಡಿಯೋ ಸಾಂಗ್ನಲ್ಲಿ ಇಷ್ಟು ರೊಮ್ಯಾಂಟಿಕ್ ಸೀನ್ ಇರಬಹುದು, ಏನು ಲವ್ ಸೀನ್ ಇರಬಹುದು ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು. ಬಟ್ ಇಲ್ಲೂ ಕೂಡ ಸಿನಿಮಾ ತಂಡ ಒಂದು ಸರ್ಪ್ರೈಸ್ ಇಟ್ಟಿದೆ. ಅಂದರೆ ಆಡಿಯೋ ಸಾಂಗ್ನ ಮಾತ್ರ ಬಿಟ್ಟು ವಿಡಿಯೋ ನೋಡಬೇಕು ಅಂತಲೇ ನೀವು ಸಿನಿಮಾಕ್ಕೆ ಬನ್ನಿ ಅಂತ ಹೇಳೋ ಮೂಲಕ ಸಿನಿಮಾ ತಂಡ ಏನು ಆಡಿಯೋ ಸಾಂಗನ್ನು ಬಿಟ್ಟಿದೆ. ಸಾಂಗು ಕೂಡ ನಮ್ಮ ಕನ್ನಡದಲ್ಲಿ ಅದಕ್ಕೆ ಲಿರಿಕ್ಸ್ ಬರೆದಿರುವಂಥದ್ದು ಯೋಗರಾಜ್ ಭಟ್ರು, ಜೊತೆಗೆ ಹಾಡನ್ನು ಹಾಡಿರುವಂಥದ್ದು ಎಲ್ಲ ಭಾಷೆಯಲ್ಲೂ ಕೂಡ ವಿಶಾಲ್ ಮಿಶ್ರಾ ಅವರು. ಸದ್ಯಕ್ಕೆ ಈ ಸಿನಿಮಾದಲ್ಲಿ 5 ಜನ ಹೀರೋಯಿನ್ ಇದ್ದಾರೆ. ಒಬ್ಬೊಬ್ಬರು ಹೀರೋಯಿನು ಕೂಡ ಒಂದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವಂತಹ ನಟಿಯರೇ ಅಂತ ಹೇಳ್ಬೋದು. ರುಕ್ಮಿಣಿ ವಸಂತ ಅಂತ ಬಂದಾಗ ಇವಾಗ ರೀಸೆಂಟಾಗಿ ಬಂದಂತಹ ಕಾಂತಾರ 2, ನಯನತಾರ ಅವರು ಬ್ಲ್ಯಾಕ್ ಬಸ್ಟರ್ ಬಾಕ್ಸ್ ಆಫೀಸನ್ನು ಉಡಿಸ್ ಮಾಡಿರುವಂತಹ ಅದೆಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಜೊತೆಗೆ ಕಿಯಾರಾ ಅವರು ಕೂಡ, ಹುಮಾ ಅವರು ಕೂಡ, ತಾರಾ ಅವರು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿರುವಂಥವ್ರು. ಜೊತೆಗೆ ಈ ಎಲ್ಲ ವಿಷಯಗಳ ಜೊತೆಗೆ ಇನ್ನೊಂದಷ್ಟು ವಿಚಾರಗಳು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಒಂದೊಂದು ಸಿನಿಮಾಗೂ ಕೂಡ ಅವರು ತೆಗೆದುಕೊಳ್ಳುವಂತಹ ಸಂಭಾವನೆ ಸಿಕ್ಕಾಪಟ್ಟೆ ಹೈ ಇರುತ್ತೆ, ಹೈ ಬಜೆಟ್ ಇರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಅವರು ಬಹಳ ಕಷ್ಟದಿಂದ ಮೇಲೆ ಬಂದಿರೋದ್ರಿಂದ ಆ ನಯನತಾರ ಅವರಿಗೆ ಯಾವ ರೀತಿ ಪಾತ್ರಗಳನ್ನು ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಪಾತ್ರದಿಂದ ಜನ ನನ್ನ ರೆಕಗ್ನೈಸ್ ಮಾಡ್ತಾರೆ, ಇದೆಲ್ಲ ಕ್ಲಾರಿಟಿ ನಯನತಾರ ಅವರಿಗೆ ಬಹಳ ಇದೆ. ಸೊ ಹೀಗಾಗಿ ಟಾಕ್ಸಿಕ್ ಸಿನಿಮಾ ಅಂತ ಬಂದಾಗ ನಯನತಾರ ಅವರು ಯಾಕೆ ಒಪ್ಕೊಂಡ್ರು, ಈ ಒಂದು ಕ್ಯೂರಿಯಾಸಿಟಿ ಕೂಡ ಎಲ್ರಿಗೂ ಇರುತ್ತೆ. ಜೊತೆಗೆ ನಯನತಾರ ಅವರು ಟಾಕ್ಸಿಕ್ ಸಿನಿಮಾಗೆ ತೆಗೆದುಕೊಂಡಂತಹ ಸಂಭಾವನೆ ಎಷ್ಟು, ಈ ರೀತಿಯಾದಂತಹ ಪ್ರಶ್ನೆ ನಿಮಗೂ ಇರುತ್ತೆ. ರೀಸೆಂಟಾಗಿ ನಾನು ಕಿಯಾರಾ ಅವರ ಒಂದು ಸಂಭಾವನೆಯನ್ನು ರಿವೀಲ್ ಮಾಡಿದ್ದೆ. ಅಂದರೆ ಒಂದು ವೈರಲ್ ಆಗಿರುವಂತಹ ನ್ಯೂಸ್ನ ಪ್ರಕಾರ ಕಿಯಾರಾ ಅವರು ಈ ಸಿನಿಮಾಗೆ 15 ಕೋಟಿ ಸಂಭಾವನೆಯನ್ನು ಪಡ್ಕೊತಿದ್ದಾರೆ ಅಂತ. ಸೊ ಈಗ ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವರು ಎಷ್ಟು ಕೋಟಿ ಸಂಭಾವನೆಯನ್ನು ಪಡ್ಕೊತಿದ್ದಾರೆ ಟಾಕ್ಸಿಕ್ನಲ್ಲಿ ಅನ್ನುವಂತಹ ವಿಚಾರ ಸದ್ಯಕ್ಕೆ ಸಿಕ್ಕಾಪಟ್ಟೆ ಓಡಾಡ್ತಾ ಇರುವಂಥದ್ದು. ಸೊ ನಯನತಾರ ಅವರ ಒಂದು ಪೋಸ್ಟರ್ ಬಂದಾಗ ಆ ಒಂದು ಆ್ಯಕ್ಷನ್ ಲುಕ್ಕಲ್ಲಿ ನಯನತಾರ ಅವರು ಸಖತ್ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ರು. ಆಗ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಈ ರೀತಿಯಾದಂತಹ ಕಾನ್ಸೆಪ್ಟಲ್ಲಿ ನಯನತಾರ ಅವರನ್ನು ಯಾರೂ ತೋರಿಸಿರಲಿಲ್ಲ. ಬಟ್ ಈ ಟಾಕ್ಸಿಕ್ ಅಂತ ಬಂದಾಗ ಗೀತು ಮೋಹನ್ ದಾಸ್ ಅವರು ನಯನತಾರ ಅವರ ಒಂದು ಪಾತ್ರಕ್ಕೆ ಬಹಳ ಒಂದು ಬ್ಯೂಟಿಫುಲ್ ಆಗಿ ಸಿಕ್ಕಾಪಟ್ಟೆ ಸ್ಟನ್ನಿಂಗ್ ಆಗಿ ಆ್ಯಕ್ಷನ್ ಏನೋ ಒಂದು ಹೇಳ್ತಾ ಇದೆ ಈ ಪಾತ್ರ ಅನ್ನೋ ರೀತಿಯಲ್ಲಿ, ಈ ಪಾತ್ರದಿಂದಲೂ ನಿಮ್ಗೇನೋ ಒಂದು ಮೆಸೇಜನ್ನು ನಾವು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇವರು ಮಾಡಿ ಪಾತ್ರವನ್ನು ಮಾಡಿದ್ದಾರೆ. ಸೊ ಈಗ ನಯನತಾರ ಅವರು ತೆಗೆದುಕೊಂಡಂತಹ ಸಂಭಾವನೆ ಎಷ್ಟು, ಅಂದಹಾಗೆ ಅವ್ರು ಯಾಕೆ ಈ ಸಿನಿಮಾಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಜೊತೆಗೆ ಒಪ್ಕೊಂಡ್ರು, ಸೊ ಇದನ್ನೆಲ್ಲ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಜೊತೆಗೆ ನಯನತಾರ ಅವರು ನಟಿಸಿದಂತಹ ಮನಶಂಕರ ವರಪ್ರಸಾದ ಸಿನಿಮಾವು ಕೂಡ ಬ್ಲ್ಯಾಕ್ ಬಸ್ಟರ್ ಹಿಟ್ಟನ್ನು ಕಂಡಿತ್ತು. ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾವು ಕೂಡ ಸೌಂಡ್ ಮಾಡಿರುತ್ತೆ. ಅಂದರೆ ಒಂದು ಸಿನಿಮಾ ಅಂತಲ್ಲ, ನಯನತಾರ ಅವರು ಅಭಿನಯಿಸಿದಂತಹ ಆಲ್ಮೋಸ್ಟ್ ಎಲ್ಲ ಸಿನಿಮಾವು ಕೂಡ ಬ್ಯಾಕ್ ಟು ಬ್ಯಾಕ್ ಹಿಟ್ಟಾದಂತಹ ಸಿನಿಮಾಗಳು ಆಗಿರುತ್ತೆ. ಈಗ ಯಶ್ ಅವರ ಸಿನಿಮಾದಲ್ಲಿಯೂ ಕೂಡ ನಯನತಾರ ಅವರು ಒಂದು ಮೇಜರ್ ಆಗಿರುವಂತಹ ರೋಲನ್ನು ಮಾಡ್ತಾ ಇದ್ದಾರೆ. ಇದರಿಂದ ಟಾಕ್ಸಿಕ್ ಸಿನಿಮಾದ ಪವರ್ ಕೂಡ ಒಂದು ದುಪ್ಪಟ್ಟಾಗಿದೆ ಅಂತಲೇ ಹೇಳಬಹುದು. ಈ ಟಾಕ್ಸಿಕ್ ಸಿನಿಮಾ ಕೂಡ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಗಂಗಾ ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನು, ಪವರ್ಫುಲ್ ಆಗಿರುವಂತಹ ಕ್ಯಾರೆಕ್ಟರನ್ನು ನಯನತಾರ ಮಾಡ್ತಿದ್ದಾರೆ. ಗಂಗಾ ಅನ್ನುವಂತಹ ಹೆಸರಲ್ಲೇ ಒಂದು ಪವರ್ ಇದೆ. ಜೊತೆಗೆ ಲೇಡಿ ಸೂಪರ್ ಸ್ಟಾರ್ ನಯನತಾರ ಸೇರಿ ಇನ್ನು ಡಬಲ್ ಪವರ್ ದುಪ್ಪಟ್ಟಾಗಿದೆ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಆ ಒಂದು ಕ್ಯಾರೆಕ್ಟ್ರಿಗೂ ಕೂಡ ನಯನತಾರ ಅವರು ಬಣ್ಣ ಹಚ್ಚಿದ್ದಾರೆ, ಬಹಳ ಒಂದು ಸುಂದರವಾಗಿ ಕಟ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬರುವಂತಹ ಟ್ರೈಲರ್ನಲ್ಲಿ ಬಹುಶಃ ಆ 5 ಜನ ಹೆಣ್ಮಕ್ಳ ಒಂದು ಪವರ್ನ ತೋರಿಸ್ತಾರೆ ಅಂತ ನನಗನ್ನಿಸ್ತಾ ಇದೆ.
ಸೊ ಅದು ಯಾಕೆಂದರೆ ಮಹಿಳಾ ದಿನಾಚರಣೆ ದಿನನೇ ಟ್ರೈಲರ್ ಬಿಡುಗಡೆ ಮಾಡ್ತಿರೋದ್ರಿಂದ 5 ಜನರ ಪವರನ್ನು ಏನಾದ್ರು ತೋರಿಸಿರಬಹುದಾ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ, ಇನ್ನೂ ಒಂದು 7 ದಿನ ಬಾಕಿ ಇದೆ. ಸೊ ನಯನತಾರ ಅವರ ಕ್ಯಾರೆಕ್ಟ್ರೇ ಬಹಳ ಸ್ಪೆಷಲ್ಲು, ಅದು ಯಶ್ ಅವ್ರಿಗೆ ಒಂದು ಟ್ವಿಸ್ಟ್ ಕೊಡುವಂತಹ ಕ್ಯಾರೆಕ್ಟರ್ ಅನ್ನೋದು ಕೂಡ ಸ್ವಲ್ಪ ಹಿಂಟ್ ಸಿಗ್ತಾ ಇದೆ ಆ ಒಂದು ಪೋಸ್ಟರ್ ನೋಡಿದಾಗ. ಸೊ ಹೀಗಿರಬೇಕಾದ್ರೆ ನಯನತಾರ ಅವ್ರಿಗೆ ಯಶ್ ಜೊತೆ ಆ್ಯಕ್ಟ್ ಮಾಡಬೇಕು, ಯಶ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಆಸೆ ಇತ್ತು, ಅದನ್ನು ಅವರು ಟಾಕ್ಸಿಕ್ ಮೂಲಕ ಈಡೇರಿಸ್ಕೊಂಡಿದ್ದಾರೆ. ಸೊ ಅಂದರೆ ಈ ಹಿಂದಿನ ಸಿನಿಮಾಗಳಲ್ಲಿ ನಯನತಾರ ಅವರು ತಗೊಳ್ತಿದ್ದಂತಹ ಬಜೆಟ್ಗಳು 10 ಕೋಟಿ 12 ಕೋಟಿ ಲೈಕ್ ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ರು. ಸೊ ಟಾಕ್ಸಿಕ್ ಅಂತ ಬಂದಾಗ ಒಂದು ಇಷ್ಟದ ಜೊತೆಗೆ ಒಬ್ಬ ದೊಡ್ಡ ಸ್ಟಾರ್ ಜೊತೆಗೆ ಸಿನಿಮಾವನ್ನು ಮಾಡ್ತಿರೋದ್ರಿಂದ ಲೇಡಿ ಸೂಪರ್ ಸ್ಟಾರ್ಗೂ ಕೂಡ ಅದು ಆ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ಹೀಗಾಗಿ ನಯನತಾರ ಅವರು 18 ಕೋಟಿಗೆ ಬೇಡಿಕೆಯನ್ನು ಇಟ್ಟಿದ್ದರಂತೆ. ಸೊ ಫೈನಲಿ ಅದೆಲ್ಲ ಕೂಡ ಸ್ವಲ್ಪ ಲೆಸ್ ಆಗಿ ನಯನತಾರ ಅವರಿಗೆ 12 ಕೋಟಿ ಸಂಭಾವನೆ ಟಾಕ್ಸಿಕ್ನಿಂದ ಸಿಗ್ತಾ ಇದೆ ಅಂತಿಮವಾಗಿ ಅನ್ನುವಂಥದ್ದು ಕೂಡ, ಅಂದಾಜು 12 ಕೋಟಿ ಸಿಗ್ತಾ ಇದೆ ಅಂತಿಮವಾಗಿ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಒಂದು ವೈರಲ್ ಆಗಿರುವಂತಹ ನ್ಯೂಸ್ ಆಗಿದೆ. ಬಟ್ ಅಧಿಕೃತವಾಗಿ ಸಿನಿಮಾ ತಂಡ ಅವರೆಷ್ಟು ತಗೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಸೊ ಸಿನಿಮಾ ರಿಲೀಸ್ ಆದ ನಂತರದಲ್ಲಾದರೂ ಈ ವಿಚಾರ ಆಚೆ ಬರುತ್ತಾ, ಇನ್ನು ಯಾರ್ಯಾರೆಲ್ಲ ಎಷ್ಟೆಷ್ಟು ತಗೊಂಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಆಚೆ ಬರುತ್ತಾ ಕಾದು ನೋಡಬೇಕು. ಟಾಕ್ಸಿಕ್ ಅನ್ನುವಂಥದ್ದು ಬಹಳ ದೊಡ್ಡ ಸಿನಿಮಾ, ಅಂದಾಜು 500 ಕೋಟಿ ಬಜೆಟಲ್ಲಿ ಆಗ್ತಿರುವಂತಹ ಸಿನಿಮಾ. ಹೀಗಿರಬೇಕಾದ್ರೆ ಒಬ್ಬೊಬ್ಬರ ಒಂದು ಶೇಡ್ ಕೂಡ ಬಹಳ ವಿಭಿನ್ನವಾಗಿ ತೋರಿಸುವಂತಹ ಪ್ರಯತ್ನವನ್ನು ಡೈರೆಕ್ಟರ್ ಮಾಡಿದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ, ಇನ್ನು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಇನ್ನೂ ಏನೆಲ್ಲ ಅಪ್ಡೇಟ್ಸು ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಸಿಗುತ್ತೆ, ಹಾಗೆ ಟ್ರೈಲರ್ ಹೇಗಿರುತ್ತೆ, ಸಿನಿಮಾ ಹೇಗಿರುತ್ತೆ ಅನ್ನೋದನ್ನ ವೆಯ್ಟ್ ಮಾಡಲೇಬೇಕು. ಸೊ ನೀವೆಲ್ಲರೂ ಕೂಡ ಇವತ್ತು ರಿಲೀಸ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ನಾವು ಅಂದ್ಕೊಳ್ತೀವಿ. ಬಿಕಾಸ್ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಒಂದು ಲಿರಿಕ್ಸ್ಗೂ ಯಶ್ ಅವ್ರಿಗೂ ಸಿಕ್ಕಾಪಟ್ಟೆ ಕನೆಕ್ಟ್ ಆಗ್ತಾ ಇತ್ತು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನು ಮುಂದೆ ಬರುವಂತಹ ಇನ್ನೂ ಒಂದಷ್ಟು ಸಾಂಗ್ಸ್ಗಳು ಇದಕ್ಕಿಂತ ಅದ್ಭುತವಾಗಿರುತ್ತೆ ಅನ್ನೋದು ನಮ್ಮ ಭಾವನೆ ಕೂಡ ಹೌದು. ಸೊ ವೇಟ್ ಮಾಡಿ ನೋಡೋಣ ಹೇಗೆಲ್ಲ ಇರಬಹುದು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.